DKಶಿಯ DCM ಸೀಟ್ ಮೇಲೆ ಜಮೀರ್ ಕಣ್ಣಿಟ್ರಾ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ DCM ಆಗುವಂತಹ ಒಂದು ಆಸೆಯನ್ನು ತೆರೆದಿಟ್ಟಿದ್ದಾರೆ ವಸತಿ ಸಚಿವ. ಈಗ DCM ಆಗುವಂತಹ ಒಂದು ಆಸೆಯನ್ನ ಜಮೀರ್ ತೆರೆದಿಟ್ರಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ DCM ಸ್ಥಾನ ಏನಿದೆ ಅದು DK ಶಿವಕುಮಾರ್ ಈಗ ಅದೇ ಒಂದು ಸ್ಥಾನದ ಮೇಲೆ ಆ ಕುರ್ಚಿ ಮೇಲೆ ಕಣ್ಣಿಟ್ರ ಜಮೀರ್ ಅಹಮದ್ CM ಆಪ್ತ. DCM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲು ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಬಯಸಿದ್ರೆ ನನ್ನ ಸಚಿವ ಸ್ಥಾನವನ್ನು ಕೂಡ ನಾನು ತ್ಯಾಗ ಮಾಡ್ತೀನಿ, DCM ಆಗೋಕ್ಕೂ ರೆಡಿ. ಹೈಕಮಾಂಡ್ ಹೇಳ್ಬೇಕು ಎಲ್ಲದಕ್ಕೂ ಕೂಡ. ಒಂದು ವೇಳೆ ಇದ್ಯಾವುದು ಇಲ್ಲ ಅಂದ್ರೆ ಕೇವಲ ಕಾರ್ಯಕರ್ತನಾಗಿ ಕೂಡ ನಾನು ಇರ್ತೀನಿ, ಅದಕ್ಕೂ ಕೂಡ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾ ಇದ್ದ. ಕುತೂಹಲ ಮೂಡಿಸ್ತಾ ಇದೆ ಜಮೀರ್ ಅವರ ಈ ಒಂದು ದಿಢೀರ್ ಹೇಳಿಕೆ. ಯಾಕೆ ಹೇಳಿದ್ರು ಅಂತ ಕೆಲ ದಿನಗಳ ಹಿಂದೆ ಕೂಡ ಅವರ ಬೆಂಬಲಿಗರು ಕೂಗಾಡ್ತಾ ಇದ್ರು DCM ಜಮೀರ್ ಅಂತ ಹೇಳಿ ಕೆಲವೊಂದು ಕಾರ್ಡ್ಗಳನ್ನು ಹಿಡ್ಕೊಂಡು. ಹೀಗಾಗಿ ಇದೇ ನಿಟ್ಟಿನಲ್ಲಿ ಈಗ ಜಮೀರ್ ಅಹಮದ್ ಅವರ ಮನಸ್ಸಲ್ಲಿರುವಂತಹ ಒಂದು ಆಸೆಯನ್ನು ತೆರೆದಿಟ್ಟಂತೆ ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಗೂ ಕೂಡ DCM ಆಗುವಂತಹ ಒಂದು ಆಸೆ ಇದೆ ಅನ್ಸುತ್ತೆ. ಹೀಗಾಗಿ ಹೈಕಮಾಂಡ್ ಹೇಳಿದ್ರೆ ನಾನು DCM ಕೂಡ ಆಗ್ತೀನಿ, ನನ್ನ ಒಂದು ಸ್ಥಾನವನ್ನು ಬಿಟ್ಟುಕೊಡುತ್ತೀನಿ. ಒಂದು ವೇಳೆ ಅದೂ ಇಲ್ಲ ಇದೂ ಇಲ್ಲ ಏನೂ ಇಲ್ಲ ಅಂತಂದರೆ ಬರೀ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನು ಮಾಡ್ತೀನಿ, ನನ್ನ ಕೈಲಾದಷ್ಟು ಎನ್ನುವಂತಹ ಮಾತನ್ನು ಹೇಳಿದ್ದ. ನಿಜಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಈ ರೀತಿಯಾಗಿ ದಿಢೀರ್ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಏನಾದರೂ ಮಾತುಕತೆ ನಡೆದಿದೆಯಾ? ಯಾಕಂದರೆ CMಗೆ ಎಷ್ಟು ಆಪ್ತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ CM ಸಿದ್ದರಾಮಯ್ಯ ಅವರು ಕೂಡ ಏನಾದರೂ ಹೇಳಿದ್ದಾರೆ, ಒಂದು ವೇಳೆ CM ಸಿದ್ದರಾಮಯ್ಯ ಅವರು ಅವರ ಒಂದು CM ಸ್ಥಾನದಿಂದ ಕೆಳಗಿಳಿದ್ರೆ CM ಸಿದ್ದರಾಮಯ್ಯ ಅವರ ಒಂದು ಬಣದ ನಾಯಕನನ್ನು DCM ಆಗಿ ಮಾಡಲೇಬೇಕಾಗುತ್ತೆ. ಹಾಗಾದರೆ ಅದು ಜಮೀರ್ ಅವರನ್ನ. ಹೀಗಂತಹ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂದರೆ ಬಹಿರಂಗವಾಗಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ನಾನು ಬಿಟ್ಟುಕೊಡುತ್ತೀನಿ ಅಥವಾ ಇಲ್ಲ DCM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಂದ್ರೆ ಅದಕ್ಕೂ ಕೂಡ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಇದನ್ನು ಕೂಡ ಯೋಚನೆ ಮಾಡ್ತಾರೆ. ಯಾಕಂದರೆ ಒಬ್ಬರಾದ ನಂತರ ಒಬ್ಬರು ನಾಯಕರು ಹೇಳ್ತಾ ಇದ್ರು, ನನ್ನ ಸ್ಥಾನ ಕೇಳಿದ್ರೆ ಹೈಕಮಾಂಡ್ ಕೇಳಿದ್ರೆ ಬಿಟ್ಕೊಡ್ತೀನಿ, ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ. ಆದರೆ ಇವರು ಹೇಳ್ತಾ ಇರೋದೇನೆಂದರೆ ಹೈಕಮಾಂಡ್ ಬಯಸಿದರೆ ನಾನು DCM ಆಗ್ತೀನಿ, ಇಲ್ಲ ಸ್ಥಾನ ಬಿಟ್ಕೊಡ್ತೀನಿ. ಈ ಒಂದು ವಿಚಾರ ಕೂಡ ಸೇರಿಸ್ಕೊಂಡಿದ್ದಾರೆ. ಬೇರೆ ಸಚಿವರಿಗಿಂತ ಸ್ವಲ್ಪ ಭಿನ್ನವಾಗಿ ಹೇಳಿದಂತೆ ಕಾಣ್ತಿದೆ. ಮತ್ತು ಅವರ ಮನಸ್ಸಲ್ಲಿರುವಂತಹ ಒಂದು ಆಸೆಯನ್ನು ಇಂಗಿತವನ್ನು ಕೂಡ ತೆರೆದಿಟ್ಟಂತೆ ಕಾಡ್ತಾ ಇದೆ. ಈಗ DCM ಅವರ ಒಂದು ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ DCM ಮುಂದೆ ಒಂದು ವೇಳೆ ಏನಾದರೂ ಚೇಂಜಸ್ ಆದರೆ, ಬದಲಾವಣೆಗಳು ಆದರೆ, ಮುಖ್ಯಮಂತ್ರಿಯ ಬದಲಾವಣೆ ಆದರೆ ಮಾತ್ರ DCM ಸ್ಥಾನ ಖಾಲಿ ಇರುತ್ತೆ. ಒಂದು ವೇಳೆ ಬದಲಾವಣೆ ಆಗಿಲ್ಲ ಅಂತಂದರೆ DCM ಸ್ಥಾನ ಖಾಲಿ ಇರಲ್ಲ, ಅಲ್ಲಿ ಯಾರಿಗೂ ಬರೋಕ್ಕೂ ಆಗಲ್ಲ. ಹೀಗಾಗಿ ಒಂದು ವೇಳೆ ಖಾಲಿ ಇದ್ದರೆ ನಾನು ಅಲ್ಲಿ ಬಂದು ಕೂರ್ತೀನಿ, ಅದಕ್ಕೆ ಹೈಕಮಾಂಡ್ ಒಪ್ಕೋಬೇಕು, ಅದು ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಹೈಕಮಾಂಡ್ ಹೆಂಗೆ ಹೇಳುತ್ತೋ ನಾನು ಕೂಡ ಹಾಗೆ ಕೇಳ್ತೀನಿ, ಎಲ್ಲರಂತೆ ಕೂಡ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿರುವಾಗ ಹೈಕಮಾಂಡ್ ಬಯಸಿದರೆ ನಾನು DCM ಆಗ್ತೀನಿ, ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಅವರ ಮನಸ್ಸಲ್ಲಿರುವಂತಹ ಆಸೆಯನ್ನು ಈ ರೀತಿಯಾಗಿ ಜಮೀರ್ ತೆರೆದಿಟ್ಟಂತೆ ಕಾಡ್ತಾ ಇದೆ. ವಸತಿ ಸಚಿವರ ಈ ಒಂದು ಮಾತುಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇವರು ಸಿದ್ದರಾಮಯ್ಯ ಒಂದು ಬಣಕ್ಕೆ ಸೇರ್ತಾರೆ ಕಾಂಗ್ರೆಸ್ನಲ್ಲಿ. ಹೀಗಿರುವಾಗ ಇವರು ಹೇಳಿದಂತಹ ಒಂದು ಮಾತು, ಸಚಿವ ಸ್ಥಾನದ ಒಂದು ತ್ಯಾಗದ ಮಾತು, ಇನ್ನೊಂದು ಸ್ಥಾನಕ್ಕಾಗಿ ಬೇಡಿಕೆನಾ ಅಂತ ಗೊತ್ತಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ DCM ಅವರ ಒಂದು ಶಿವಕುಮಾರ್ ಅವರ ಒಂದು DCM ಸ್ಥಾನ ಏನಿದೆ ಅದರ ಮೇಲೇನೆ ಕಣ್ಣಿಟ್ರ ಜಮೀರ್ ಎನ್ನುವಂತಹ ಪ್ರಶ್ನೆ ಯಾರು ಕೂಡ ನೇರವಾಗಿ ಹೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಹೇಳುವಂತಹ ಮಾತುಗಳೇ ಎಲ್ಲ ಇಡೀ ಕಾಂಗ್ರೆಸ್ನಲ್ಲಿ ಕೂಡ ನಾವು ನೋಡ್ತಾ ಇರುವಂಥದ್ದು ಇದೇ ಮಾತು. ಆಗಬಹುದು, ಇರಬಹುದು, ಹೋಗಬಹುದು, ಬರಬಹುದು, ಇವೆಲ್ಲ ಕೂಡ ಬರೇ ಊಹಾಪೋಹದ ಮಾತುಗಳು ಮಾತ್ರ ಕೇಳ್ತಾ ಇದ್ದೀವಿ. ಆದರೆ ಖಚಿತವಾದ ಮಾತುಗಳು ಯಾರಿಂದಲೂ ಕೂಡ ಬರ್ತಾ ಇಲ್ಲ. ಯಾವಾಗ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಅನ್ನೋಂತಹ ಮಾತೇನಿದೆ ಅದು ಕೇಳ್ತಾನೆ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.